ಇಂದು ರಾತ್ರಿ ನಾನು ನಿಮಗೆ ಅದನ್ನು ಹೇಗೆ ಅನುಭವಿಸಬೇಕು ಎಂಬುದನ್ನು ಕಲಿಸುತ್ತೇನೆ. ಮಾನವನ ಜೀವನದಲ್ಲಿ ನಡೆದಿರುವ ಪ್ರತಿಯೊಂದು ಅದ್ಭುತ, ಪ್ರತಿಯೊಂದು ಸಾಧನೆ, ಪ್ರತಿಯೊಂದು ರೂಪಾಂತರದ ಹಿಂದೆ ಇರುವ ಸರಳ ದೈವಿಕ ರಹಸ್ಯವನ್ನು ನಾನು ನಿಮಗೆ ತೋರಿಸುತ್ತೇನೆ. ನಿಮಗೆ ಹೆಚ್ಚಿನ ಶಕ್ತಿ ಬೇಕಾಗಿಲ್ಲ, ಶಕ್ತಿ ಈಗಾಗಲೇ ನಿಮ್ಮೊಳಗಿದೆ. ನಿಮಗೆ ಹೆಚ್ಚಿನ ಸಮಯ ಬೇಕಾಗಿಲ್ಲ, ಸಮಯವು ನಿಮ್ಮ ಒಳಗಿನ ನಂಬಿಕೆಯ ಸೇವಕ ಮಾತ್ರ. ಅದು ಹೇಗೆ ನಡೆಯುತ್ತದೆ ಎಂದು ನಿಮಗೆ ತಿಳಿದಿರಬೇಕಾಗಿಲ್ಲ. ನೀವು ಅದನ್ನು ನಿಜವೆಂದು ಅನುಭವಿಸುವ ಕ್ಷಣದಲ್ಲೇ ಘಟನೆಗಳ ಸೇತುವೆ ಸ್ವತಃ ನಿರ್ಮಾಣವಾಗುತ್ತದೆ. ನಿಮಗೆ ಬೇಕಾದದ್ದು ಒಂದೇ, ಅನುಭವಿಸುವುದು. ಅನುಭವಿಸಬೇಕಾದದ್ದು ಏನು? ಇಷ್ಟಪೂರ್ತಿಯಾದ ಸ್ಥಿತಿಯನ್ನು ಅನುಭವಿಸುವುದು. ಬಹಳ ಮಂದಿ ಪ್ರಾರ್ಥಿಸುತ್ತಾರೆ, ಅವರು ನಿರೀಕ್ಷಿಸುತ್ತಾರೆ, ಅವರು ಬೇಡಿಕೊಳ್ಳುತ್ತಾರೆ, ಅವರು ಕಾಯುತ್ತಾರೆ. ಆದರೆ ಕೆಲವೇ ಮಂದಿ ಅನುಭವಿಸುತ್ತಾರೆ. ಅನುಭವಿಸುವುದು ಎಂದರೆ ಆಗುವುದು. ಅನುಭವಿಸುವುದು ಎಂದರೆ ನಿಮ್ಮ ಒಳಗಿನ ಲೋಕವನ್ನು ಹೊರಗಿನ ಲೋಕದೊಂದಿಗೆ ಒಂದಾಗಿಸುವುದು. ಹೊರಗಿನ ಲೋಕವು ಒಳಗಿನ ಪ್ರತಿಬಿಂಬ ಮತ್ತು ಒಳಗಿನ ಲೋಕವನ್ನು ನಿಯಂತ್ರಿಸುವುದು ಭಾವನೆ. ದೇವರು ದೂರದಲ್ಲಿರುವ ಯಾರೋ ಅಲ್ಲ, ದೇವರು ನಿಮ್ಮ ಅದ್ಭುತ ಮಾನವ ಕಲ್ಪನೆ. ನೀವು ಯಾವುದನ್ನಾದರೂ ಈಗಾಗಲೇ ನಿಜವಾಗಿದೆ ಎಂದು ಅನುಭವಿಸಲು ಕಲಿತಾಗ ನಿಮ್ಮೊಳಗಿನ ದೇವರನ್ನು ಜಾಗೃತಗೊಳಿಸುತ್ತೀರಿ. ದೇವರು ತನ್ನ ಸ್ವಭಾವಕ್ಕೆ ಪ್ರತಿಕ್ರಿಯಿಸುತ್ತಾನೆ. ಅವನು ಕಲ್ಪನೆಯ ಮೂಲಕ ಸೃಷ್ಟಿಸುತ್ತಾನೆ. ಅವನು ಪ್ರೀತಿಯಿಂದ ಕಲ್ಪಿಸಿದಾಗ ಜೀವನ, ಸೌಂದರ್ಯ, ಸಮೃದ್ಧಿ ಮತ್ತು ಸಂತೋಷವನ್ನು ಸೃಷ್ಟಿಸುತ್ತಾನೆ. ನೀವು ಸಹ ಹಾಗೆಯೇ ಮಾಡಬೇಕು. ನೀವು ಸೃಷ್ಟಿಕರ್ತರಿಂದ ಬೇರೆ ಅಲ್ಲ. ನೀವು ನಿಮ್ಮ ಶಕ್ತಿಯನ್ನು ಮರೆತಿರುವ ಸೃಷ್ಟಿಕರ್ತ. ಇಂದು ರಾತ್ರಿ ನಾನು ನಿಮ್ಮನ್ನು ಜಾಗೃತಗೊಳಿಸಲು ಬಂದಿದ್ದೇನೆ. ಲೋಕವು ನಿಮ್ಮೊಳಗಿನ ಸ್ಥಿತಿಯ ಪ್ರತಿಬಿಂಬ. ನೀವು ನಂಬುವುದೇ, ನೀವು ಸತ್ಯವೆಂದು ಒಪ್ಪಿಕೊಳ್ಳುವುದೇ, ನೀವು ಗಾಢವಾಗಿ ಅನುಭವಿಸುವುದೇ, ಅದು ವಾಸ್ತವವಾಗುತ್ತದೆ. ನಿಯಮ ಸದಾ ಕಾರ್ಯನಿರ್ವಹಿಸುತ್ತಿದೆ. ನಿಮ್ಮ ಜೀವನದಲ್ಲಿ ಕೊರತೆ ಇದ್ದರೆ ನೀವು ಕೊರತೆಯನ್ನು ಅನುಭವಿಸುತ್ತಿದ್ದೀರಿ. ನಿಮ್ಮ ಜೀವನದಲ್ಲಿ ಸಮೃದ್ಧಿ ಇದ್ದರೆ ನೀವು ಸಮೃದ್ಧಿಯನ್ನು ಅನುಭವಿಸುತ್ತಿದ್ದೀರಿ. ಲೋಕವು ನಿಮ್ಮ ಒಳಗಿನ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಇದನ್ನು ಪ್ರಾಯೋಗಿಕವಾಗಿ ನೋಡೋಣ. ನೀವು ಸಂಪತ್ತು ಬಯಸುತ್ತಿದ್ದೀರಿ ಎಂದು ಊಹಿಸಿ. ಬಾಹ್ಯ ಜಗತ್ತನ್ನು ನೋಡುವ ಅಗತ್ಯವಿಲ್ಲ. ನಿಮಗೆ ಬೇಕಾದದ್ದು ಸಂಪತ್ತಿನ ಭಾವನೆಗೆ ಒಳನುಗ್ಗುವುದು. ಒಂದು ದಿನ ಸಂಪತ್ತು ಬರುತ್ತದೆ ಎಂದು ನಿರೀಕ್ಷಿಸಬೇಡಿ. ಇಲ್ಲ, ಈಗಲೇ ನೀವು ಸಂಪನ್ನ ವ್ಯಕ್ತಿ ಎಂದು ಅನುಭವಿಸಿ. ನೀವು ಸಂಪನ್ನರಾಗಿದ್ದರೆ ಹೇಗೆ ನಡೆಯುತ್ತೀರಿ? ಹೇಗೆ ಮಾತನಾಡುತ್ತೀರಿ? ಹೇಗೆ ಯೋಚಿಸುತ್ತೀರಿ? ಈ ಪ್ರಶ್ನೆಗಳಿಗೆ ಉತ್ತರ ನೀಡಿ. ನೀವು ಹೊಸ ಚೇತನ ಸ್ಥಿತಿಯನ್ನು ನಿರ್ಮಿಸುತ್ತೀರಿ. ಆ ಸ್ಥಿತಿಯನ್ನು ನೀವು ಅನುಭವಿಸಿದಾಗ ಅದು ವಾಸ್ತವವಾಗುತ್ತದೆ. ಇದು ಕಲ್ಪನೆ ಮಾತ್ರವಲ್ಲ, ಇದು ಸೃಷ್ಟಿ. ನೀವು ನಿಮ್ಮ ಲೋಕವನ್ನು ಕಲ್ಪನೆಯ ಮೂಲಕ ನಿರ್ಮಿಸುತ್ತಿದ್ದೀರಿ. ನೀವು ಬಯಸುವುದನ್ನು ಈಗಾಗಲೇ ಇದೆ ಎಂದು ಕರೆಯಬೇಕು. ಅದನ್ನು ನಿಜವೆಂದು ಅನುಭವಿಸಬೇಕು. ವಾಸ್ತವಿಕ ಪರಿಸ್ಥಿತಿಗಳ ಬಗ್ಗೆ ಚಿಂತಿಸಬೇಡಿ. ಅವು ನಿಮ್ಮ ಹಳೆಯ ಸ್ಥಿತಿಯ ನೆರಳುಗಳು. ಭಾವನೆ ಎಂದರೆ ಏನು? ಇದು ಕ್ಷಣಿಕ ಭಾವನೆ ಅಲ್ಲ, ಇದು ಗಾಢವಾದ ಒಳಗಿನ ನಂಬಿಕೆ. ನೀವು ನಿಜವಾಗಿ ಅನುಭವಿಸಿದಾಗ ನಿಮ್ಮ ಉಸಿರಾಟ ಬದಲಾಗುತ್ತದೆ, ನಿಮ್ಮ ನಡವಳಿಕೆ ಬದಲಾಗುತ್ತದೆ. ನೀವು ಹೊಸ ಕಣ್ಣಿನಿಂದ ಲೋಕವನ್ನು ನೋಡುವಿರಿ. ನೀವು ಬೇಡಿಕೊಳ್ಳುವವನು ಅಲ್ಲ, ನೀವು ಘೋಷಿಸುವ ಸೃಷ್ಟಿಕರ್ತ. ಅಂದಿನಿಂದ ನಿಮ್ಮ ಲೋಕ ನಿಮ್ಮನ್ನು ಪ್ರತಿಬಿಂಬಿಸಲು ಆರಂಭಿಸುತ್ತದೆ. ಪ್ರಯತ್ನದಿಂದ ಅಲ್ಲ, ಬಲದಿಂದ ಅಲ್ಲ, ಸಹಜ ನಿಯಮದಿಂದ. ಹೀಗಾಗಿ ಕಣ್ಣು ಮುಚ್ಚಿ ನೀವು ಬಯಸಿದ ಸ್ಥಿತಿಯನ್ನು ಅನುಭವಿಸಿ. ಕೇವಲ ನೋಡಬೇಡಿ, ಅದರಲ್ಲಿ ಬದುಕಿ. ಅಲ್ಲಿ ಇರುವ ಧ್ವನಿಗಳನ್ನು ಕೇಳಿ, ವಸ್ತುಗಳನ್ನು ಸ್ಪರ್ಶಿಸಿ, ಆ ಲೋಕದ ವಾತಾವರಣವನ್ನು ಅನುಭವಿಸಿ ಮತ್ತು ನಂತರ ಬಿಡಿ. ಆ ಭಾವನೆಯಲ್ಲಿ ನಿದ್ರಿಸಿ. ದಿನಪೂರ್ತಿ ಅದನ್ನು ಹಿಡಿದುಕೊಳ್ಳಿ. ಗಮನದಲ್ಲಿರಲಿ, ನೀವು ನಿಮ್ಮ ಜೀವನದ ಸೃಷ್ಟಿಕರ್ತ. ನೀವು ನಿಮ್ಮ ಭಾವನೆಗಳ ಮೂಲಕ ನಿಮ್ಮ ವಾಸ್ತವವನ್ನು ನಿರ್ಮಿಸುತ್ತೀರಿ. ನೀವು ಪ್ರೀತಿಯನ್ನು ಬಯಸಿದರೆ ಈಗಲೇ ಪ್ರೀತಿಯನ್ನು ಅನುಭವಿಸಿ. ನೀವು ಆರೋಗ್ಯ ಬಯಸಿದರೆ ಈಗಲೇ ಆರೋಗ್ಯವನ್ನು ಅನುಭವಿಸಿ. ನೀವು ಸ್ವಾತಂತ್ರ್ಯ ಬಯಸಿದರೆ ಈಗಲೇ ಸ್ವತಂತ್ರತೆಯನ್ನು ಅನುಭವಿಸಿ. ನಿಯಮ:
ನೀವು ಬಯಸುವುದನ್ನು ಅಲ್ಲ, ನೀವು ಅನುಭವಿಸುವುದನ್ನು ಪಡೆಯುತ್ತೀರಿ. ಹೀಗಾಗಿ ಈಗಲೇ ಅನುಭವಿಸಿ, ಗಾಢವಾಗಿ ಅನುಭವಿಸಿ. ನೀವು ಆಗಲು ಬಯಸುವ ವ್ಯಕ್ತಿಯಂತೆ ಈಗಲೇ ಬದುಕಿ. ಲೋಕವು ನಿಮ್ಮೊಳಗಿನ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ.